ಆ ಕಾರ್ಯಕ್ರಮಗಳಲ್ಲಿ ಒಂದು ಇವತ್ತಿನ ಈ ಸಂಕ್ರಾಂತಿ ಉತ್ಸವ. ಇನ್ನು ನಿಯೋಜಿತ ಕಾರ್ಯಕ್ರಮಗಳು ಅಂತಂದರೆ ಲೌಕಿಕದಲ್ಲಿ ಇರುವ ಜಾತ್ರೆಗಳಾಗಿರ್ಬೋದು ಅಥವಾ ಸ್ಟ್ರೈಕ್ಗಳಾಗಿರ್ಬೋದು, ಇನ್ಯಾರದೇ ನಮ್ಮ ನಮ್ಮ ಗ್ರಾಮದಲ್ಲಿ ಅವರ ಹುಟ್ಟುಹಬ್ಬಗಳು, ಜಯಂತಿಗಳು ನಾವೇ ನಿಶ್ಚಯಿಸಿಕೊಂಡು ಮಾಡುವ ಕಾರ್ಯಕ್ರಮಗಳು ನಿಯೋಜಿತ ಕಾರ್ಯಕ್ರಮಗಳು. ಈ ನಿಶ್ಚಿತ ಕಾರ್ಯಕ್ರಮಗಳಲ್ಲಿ ಒಂದಾದ ಸಂಕ್ರಾಂತಿ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಸಂಕ್ರಾಂತಿ ಉತ್ಸವದ ಮುಖ್ಯ ಉದ್ದೇಶ ಅಂತಂದರೆ ಸರ್ವ ಸಮಾನತೆಯನ್ನು ಸಾದರಪಡಿಸುವ ಒಂದು ಉದ್ದೇಶದಿಂದ ಈ ಆಚರಣೆ ಆಗುವುದು. ಆಗಲೇ ಸಹೋದರಿಯರು ಸಮರಸತಾ ದಿನದ ಹಾಡನ್ನು ಹಾಡುವ ಮೂಲಕ ನಾವೆಲ್ಲರೂ ಸಮಾನರು, ನಮ್ಮಲ್ಲಿ ಅನೇಕರು ಬಡವರು, ಶ್ರೀಮಂತರು, ಜ್ಞಾನಿ, ಅಜ್ಞಾನಿ, ಕಪ್ಪು ಬಿಳುಪು ಏನೇ ಇದ್ದರೂ ಕೂಡ ಮಾನಸಿಕವಾಗಿ ನಾವೆಲ್ಲರೂ ಸಮಾನರಾಗಿರ್ಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಈ ಸಮಾನತೆ ಯಾಕೆ ಬೇಕು ಅಂತಂದರೆ ನಮ್ಮ ಒಂದು ರಾಷ್ಟ್ರವನ್ನು, ಧರ್ಮವನ್ನು, ನಮ್ಮ ಸಮಾಜವನ್ನು ನಾವು ಭದ್ರವಾಗಿಟ್ಕೊಳ್ಬೇಕಾಯ್ತು ಅಂತಂದರೆ ನಮ್ಮಲ್ಲಿ ಸಮಾನತೆ ಇರಬೇಕು. ನಮ್ಮಲ್ಲಿ ಸಮಾನತೆ ಇಲ್ಲದೆ ಇರುವ ಕಾರಣ, ನಮ್ಮಲ್ಲಿ ಜಾತಿಗಳು ನಮ್ಮನ್ನು ಒಡೆಯುವ ಕಾರಣ ಇವತ್ತು ನಾವು ಗಂಭೀರ ಪರಿಸ್ಥಿತಿಯನ್ನು ಮುಟ್ತಾ ಇದ್ದೇವೆ. ಅದೆಲ್ಲರಿಗೂ ಸಾಕಷ್ಟು ನಿಮ್ಗೆ ಟಿ ವಿ ಮತ್ತು ಮೊಬೈಲ್ಗಳಲ್ಲಿ ಈ ವಿಚಾರಗಳು ನಿಮಗೆ ಗೊತ್ತಾಗ್ತದೆ. ನಮ್ಮಲ್ಲಿ ಜಾತೀಯತೆಯನ್ನು ನಿವಾರಿಸಬೇಕು, ಸಮಾನತೆಯನ್ನು ಸಾಧಿಸಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ.